ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ರೇಜಿ ಕಾರ್ನರ್. ಆ್ಯಕ್ಚುಲಿ ನಾನು ಇವತ್ತು ನಿಮಗೆ ಒಂದು ಒಳ್ಳೆ ಯೂಸ್ಫುಲ್ ವಿಡಿಯೋ ತೊಗೊಂಡ್ಬಂದಿದ್ದೀನಿ. ಅಂದರೆ ಕಾಮನ್ ಆಗಿ ಇರೋ ತುಂಬ ಪ್ರಾಬ್ಲಮ್ ಅಂದರೆ ವೈರಸ್ ಅನ್ನೋದೊಂದು ಮೈಂಡಲ್ಲಿ ಕೂತ್ಬಿಟ್ಟಿದೆ ಜನಕ್ಕೆ. ಅದರಿಂದ ಅಂದರೆ ಆ್ಯಕ್ಚುಲಿ ನಾವು ತಗೊಳ್ಳೋ ಪ್ರಿಕಾಷನ್ಸು, ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ವೈರಸ್ ಬರೋದು ಬಿಡೋದು. ಬಟ್ ಏಜ್ ಲಿಮಿಟ್ ಇರುತ್ತೆ. ಕೆಲವು ಏಜ್ಗಳ ಲಿಮಿಟ್ಗಳಲ್ಲಿ ನಮಗೆ ಇಮ್ಯುನಿಟಿ ಪವರ್ ಬಾಡಿಲಿ ಕಡಿಮೆ ಆದರೆ ಅದು ಬೇಗ ಅಟ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಅದು ತಡ್ಕೊಳ್ಳೋ ಕೆಪಾಸಿಟಿ ಯಾರಿಗೂ ಇರೋದಿಲ್ಲ, ಕೆಲವ್ರಿಗೆ ಇರೋದಿಲ್ಲ. ಅಂದರೆ ಕೆಲವ್ರಿಗೆ ಅಂದರೆ ಈ ಏಜ್ ಅಂತ ಇರುತ್ತೆ, ಮಕ್ಕಳು ಮತ್ತು ವಯಸ್ಸಾದವರು, ಇವರು ಇಬ್ಬರಿಗೂ ತುಂಬ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ. ಮಧ್ಯದಲ್ಲಿ ಸ್ವಲ್ಪ ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ, ಅವ್ರಿಗೂ ಏಜು ಮಿಡಿಲಲ್ಲಿ ಇರುತ್ತೆ ಅಲ್ವಾ ಅವ್ರಿಗೆ. ಸೊ ಹಾಗಾಗಿ ನಾವಿವತ್ತು ಇಮ್ಯುನಿಟಿ ಪವರ್ನ ಹೇಗೆ ಹೆಚ್ಚು ಮಾಡ್ಕೊಳ್ಬಹುದು ಅನ್ನೋದನ್ನ ನೋಡ್ಕೊಂಬರೋಣ. ಬಟ್ ಸಿಂಪಲ್, ಈಸಿ, ಜಸ್ಟ್ ಮನೆಯಲ್ಲಿ ಸಿಗೋ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಸಿಂಪಲ್ ಆಗಿ ಒಂದು ಟೀ ಟೈಪ್ ಅಂದರೆ ಡ್ರಿಂಕ್ ಟೈಪ್ ಮಾಡಿ ತೋರಿಸ್ತೀವಿ. ಅದರಿಂದ ನೀವು ಆದಷ್ಟು ನಿಮ್ಮ ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡ್ಕೋಬಹುದು. ಸೊ ಟಾಪಿಕ್ ಹೋಗೋಣ. ಬಟ್ ಟಾಪಿಕ್ ಹೋಗೋಕ್ಕೂ ಮೊದಲು ನೀವು ಇದೇ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೂಲಕ ನಿಮಗೆ ಬಂದು ತಲುಪುತ್ತೆ. ಸೊ ನೀವು ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಂತ, ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಂತ ಕೇಳ್ತಾರೆ. ಏನೂ ಮಾಡಬೇಕಾಗಿಲ್ಲ. ನನ್ನ ವಿಡಿಯೋ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ, ಅದನ್ನು ಜಸ್ಟ್ ಟಚ್ ಮಾಡಿ, ಮತ್ತು ಪಕ್ಕದಲ್ಲೇ ಬೆಲ್ ಐಕಾನ್ ಬರುತ್ತೆ, ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ಅಷ್ಟೇ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಮೊದಲೇ ನಿಮಗೆ ಬಂದು ತಲುಪುತ್ತೆ. ಸೊ ಟಾಪಿಕ್ ಹೋಗೋಣ. ಮೊದಲನೇದಾಗಿ ನಾನು ಹೇಳ್ದಾಗೆ ಏಜ್ ಲಿಮಿಟ್ಸ್ ಇರುತ್ತೆ. ಆ ಏಜ್ ಲಿಮಿಟಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಆಗಿ, ಅಂದರೆ ಕಡಿಮೆ ಇರುತ್ತೆ, ಕಡಿಮೆ ಆಗೋದಿಲ್ಲ. ಅಂದರೆ ಏಜ್ ಆಗ್ತಾ ಆಗ್ತಾ, ತುಂಬ ವಯಸ್ಸಾಗ್ತಾ ಆಗ್ತಾ ಕಡಿಮೆ ಆಗ್ತಾ ಇರುತ್ತೆ. ಮಕ್ಕಳಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಮಕ್ಕಳಲ್ಲಿ ಬೆಳೀತಾ ಹೆಚ್ಚಾಗುತ್ತೆ ಹೊರತು ಬೇಗ ಆಲ್ಮೋಸ್ಟ್ ಅಂದರೆ ಹುಟ್ಟಿದ ತಕ್ಷಣ ಚಿಕ್ಕ ಮಕ್ಕಳಿಗೆಲ್ಲ ಆದಾಗ ಅದು ಬೇಗ ಬರೋದಿಲ್ಲ. ಸೊ ನಿಧಾನಕ್ಕೆ ಅದೇ ಇಂಪ್ರೂವ್ ಆಗುತ್ತೆ. ಬಟ್ ನಾವು ನಮ್ಮ ಬಾಡಿ ರೆಸಿಸ್ಟೆನ್ಸ್ ಪವರ್ನ, ಅಂದರೆ ಹೆಚ್ಚು ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡ್ಕೋಬೇಕು. ಮತ್ತು ಯಾವುದೇ ರೀತಿ ಅಂದರೆ ಪ್ರಾಬ್ಲಮ್ಸ್ ನಮ್ಮ ಶರೀರ ಅಂದರೆ ಬಾಡಿನ ಆಕ್ಯುಪೈ ಮಾಡ್ಕೋಬಾರ್ದು. ಅಂದರೆ ನಾವು ಈ ರೀತಿ ಒಂದು ಬಾರಿ ಟ್ರೈ ಮಾಡಿ. ನಿಮಗೆ ಪರವಾಗಿಲ್ಲ ಅಂದರೆ ಅದನ್ನು ತಗೋಬೋದು, ನೋ ಪ್ರಾಬ್ಲಮ್. ಡೈಲಿ ನಾವು ಕ್ಯಾಶುವಲ್ ಆಗಿ ಊಟದಲ್ಲಿ, ತಿಂಡಿಲಿ ನಾವು ಯೂಸ್ ಮಾಡೋ ಅಂದರೆ ಇಂಗ್ರೀಡಿಯೆಂಟ್ಸಿಂದ ಜಸ್ಟ್ ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿಯೋದು ಅಷ್ಟೇ. ಸಿಂಪಲ್ ಆಗಿರುತ್ತೆ. ಓಕೆ, ಹೇಗೆ ಮಾಡೋದು, ಹೇಗೆ ಅದನ್ನು ರೆಡಿ ಮಾಡಿ, ಹೇಗೆ ಅದನ್ನು ಕುಡಿಯೋದು, ಎಷ್ಟು ಟೈಮ್ ಕುಡಿಬೇಕು ಅನ್ನೋದನ್ನು ನೋಡೋಣ. ಓಕೆ ಫ್ರೆಂಡ್ಸ್, ಮೊದಲನೇದಾಗಿ ಈ ರೀತಿ ಒಂದು ಗ್ಲಾಸಲ್ಲಿ, ಯಾವುದಾದ್ರೂ ಒಂದು ಗ್ಲಾಸಲ್ಲಿ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಇದು ತುಂಬ ಬಾಡಿಗೆ ತುಂಬ ಒಳ್ಳೆಯದು. ಯಾಕೆಂದರೆ ಪೆಪ್ಪರ್ ಆ್ಯಕ್ಚುಲಿ ನಮಗೆ ತುಂಬ ಹೆಡ್ಡೇಕ್ ಇದ್ದಾಗ, ಮತ್ತು ಅಂದರೆ ಕೆಲವೊಂದು ಟೈಮಲ್ಲಿ ಆಗಾಗ ನಾವು ಟೈಮ್ ಸಿಕ್ಕಿದಾಗ ಈ ರೀತಿ ಟೀಗಳು ಅಥವಾ ಈ ರೀತಿ ಏನಾದರೂ ಒಂದು ಕಷಾಯ ಟೈಪ್ ಮಾಡ್ಕೊಂಡು ಕುಡಿತಾ ಇರಬೇಕು. ಯಾಕೆಂದರೆ ಬಾಡಿಲಿ ಕ್ಯಾನ್ಸರ್ಗಳು ಬರೋ ಚಾನ್ಸಸ್ ಇರುತ್ತೆ. ಒಬ್ಬೊಬ್ರಿಗೆ ಒಂದೊಂಥರ ಕ್ಯಾನ್ಸರ್ಗಳು ಬರೋ ಚಾನ್ಸಸ್ ಇರುತ್ತೆ. ಅವರಿಗೆ ತುಂಬ ಒಳ್ಳೆಯದಂತ ಹೇಳ್ಬೋದು. ಮತ್ತು ತುಂಬ ಪ್ರಿಮೆನ್ಸ್ಟ್ರುವಲ್ಸ್ ಅಂದರೆ ಮೆನ್ಸ್ಟ್ರುವಲ್ ಸೈಕಲಲ್ಲಿ ಕೆಲವ್ರಿಗೆ ಅದು ಬರೋಕ್ಕೂ ಮುಂಚೆ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ತಾರೆ. ಅವರಿಗೆ ತುಂಬ ಒಳ್ಳೆಯದಂತ ಹೇಳ್ಬೋದು ಇದು. ಮತ್ತು ಹೆಚ್ಚು ಕೊಲೆಸ್ಟ್ರಾಲ್ ಇರೋದನ್ನ ಕಂಟ್ರೋಲ್ ಮಾಡುತ್ತೆ. ಬಾಡಿಲಿ ಯಾವುದೇ ರೀತಿ ವೈರಲ್ ಇನ್ಫೆಕ್ಷನ್ಸ್ ಇದ್ದರೆ ಮತ್ತು ಡಯಾಬಿಟಿಸ್ ಇದ್ದರೆ, ನಾವು ಆ್ಯಕ್ಚುಲಿ ಇದನ್ನು ನಿಮಗೆ ಪ್ರಿಫರ್ ಮಾಡ್ತಾ ಇರೋದೇ ಯಾವುದೇ ರೀತಿ ವೈರಲ್ ಇನ್ಫೆಕ್ಷನ್ಸ್ ಬಾಡಿಗೆ ನಮಗೆ ಅಟ್ಯಾಕ್ ಆಗಬಾರ್ದು ಅಂತ. ಇದನ್ನು ಆ್ಯಕ್ಚುಲಿ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ರೆ, ಅಂದರೆ ನಾವು ಅಂದರೆ ತೊಗೋತಾಯಿದ್ರೆ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಮತ್ತು ಮೇಯ್ನು ಹಳದಿ ಇದು ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡುತ್ತೆ, ಆ್ಯಂಟಿ ಇನ್ಫ್ಲಮೇಟ್ರಿಯಾಗಿ, ಮತ್ತು ನಿಮ್ಮ ಬ್ರೈನು ಅಂದರೆ ಯಾವುದೇ ರೀತಿ ಇದು ಅಂದರೆ ಬ್ರೈನ್ಗೂ ಹೆಚ್ಚು ಬೆನಿಫಿಟ್ ಆಗೋ ರೀತಿ ಕೆಲಸ ಮಾಡುತ್ತೆ. ಮತ್ತು ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡುತ್ತೆ. ಹೆಚ್ಚು ಅಂದರೆ ಕೊಲೆಸ್ಟ್ರಾಲ್ ಹೆಚ್ಚಿರುತ್ತಲ್ಲ ಅವ್ರದ್ದನ್ನು ಕಡಿಮೆ ಮಾಡುತ್ತೆ. ಆ್ಯಕ್ಚುಲಿ ನಾವು ಯೂಸ್ ಮಾಡೋ ಪ್ರತಿಯೊಂದು ಪ್ರಾಡಕ್ಟ್ಸು ಇದೇ ರೀತಿ ಬಾಡಿಗೆ ಹೆಚ್ಚು ಬೆನಿಫಿಟ್ ಆಗೋ ಥರನೇ ನಾವು ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ಮೇಯ್ನು ತುಳಸಿ. ಇದರಲ್ಲಿ ತುಳಸಿ ಮೇಯ್ನು ಕಾಫು, ಕೋಲ್ಡು, ಯಾವುದೇ ರೀತಿ ಫೀವರು, ಯಾವುದೇ ರೀತಿ ಇನ್ಫೆಕ್ಷನ್ಸ್ ಇದ್ರೂ ಕಂಟ್ರೋಲ್ ಮಾಡುತ್ತೆ. ಮೇಯ್ನ್ ಇದು ಸಹ ಆ್ಯಂಟಿ ಇನ್ಫ್ಲಮೇಟ್ರಿ ಆಗಿ ಕೆಲಸ ಮಾಡುತ್ತೆ.
ಮತ್ತು ಅದೇ ರೀತಿ ಹಾರ್ಟ್ ಡಿಸೀಸಸ್ ಇದ್ದರೆ ಅದನ್ನು ಕಂಟ್ರೋಲ್ ಮಾಡುತ್ತೆ, ನಮ್ಮ ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡುತ್ತೆ. ಇವು ಆ್ಯಕ್ಚುಲಿ ನಾವು ಯೂಸ್ ಮಾಡಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಇಮ್ಯುನಿಟಿನ ಹೆಚ್ಚು ಮಾಡಲಿಕ್ಕೆ ನಾವು ಯೂಸ್ ಮಾಡ್ತಾ ಇರೋದು. ರೆಸ್ಪಿರೇಟರಿ ಸಿಸ್ಟಮ್ಮು, ಐ ಅಂದರೆ ಕಣ್ಗಳೇ ಹೆಲ್ತಿಯಾಗಿರೋಕ್ಕೆ, ಮತ್ತು ಮೌತ್ ಇನ್ಫೆಕ್ಷನ್ಸ್, ಬಾಯಿಗೆ ಏನಾದರೂ ಒಳಗಡೆ ಇನ್ಫೆಕ್ಷನ್ಸ್ ಇದ್ದರೆ ಅದನ್ನು ಇದು ಮಾಡುತ್ತೆ. ಮತ್ತು ನೆಕ್ಸ್ಟ್ ಹನಿ, ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ, ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ, ಆ್ಯಂಟಿ ಫಂಗಲ್ ಆಗಿ ಇಮ್ಯುನಿಟಿನ ಇದು ಬೂಸ್ಟ್ ಮಾಡುತ್ತೆ, ಡೈಜೆಷನ್ ಪವರ್ನ ಹೆಚ್ಚು ಮಾಡುತ್ತೆ, ಮತ್ತು ಸೋರ್ ಥ್ರೋಟ್ಸ್ನ ಕಡಿಮೆ ಮಾಡುತ್ತೆ. ಫ್ರೆಂಡ್ಸ್, ನಿಮಗಿದು ಸಿಂಪಲ್ ಆಗಿರುತ್ತೆ, ಅದು ಏನು ತೊಂದರೆ ಅಂದರೆ ತುಂಬ ರಿಸ್ಕ್ ಅನ್ಸಲ್ಲ, ಏನಿಲ್ಲ. ಜಸ್ಟ್ ಒಂದು ದಿವಸದಲ್ಲಿ 2 ಬಾರಿ ಅಥವಾ ನಿಮಗೆ ಟೈಮ್ ಆದರೆ ಅಂದರೆ ನಾವು ಕುಡಿಬೋದು, ಪರವಾಗಿಲ್ಲ, ಅಷ್ಟೊಂದೇನು ನಮಗೆ ಅದೇನು ಕಷ್ಟ ಆಗ್ತಿಲ್ಲ ಅಂದರೆ 3 ಟೈಮ್ಸ್ ಬಿಸಿನೀರಲ್ಲಿ ಕುಡಿತಾ ಇರಿ. ಅದೇ ಆ್ಯಕ್ಚುಲಿ ಕುಡಿತಾ ಇದ್ದರೆ ಬಾಡಿಲಿ ಯಾವುದೇ ವೈರಸ್ ಆಯಿತು ಅಥವಾ ಯಾವುದೇ ಪ್ರಾಬ್ಲಮ್ ಆಯಿತು ನಮ್ಮ ಬಾಡಿಲಿ ಇರೋದಿಲ್ಲ. ನೆಗಡಿ, ಕೆಮ್ಮು ಈ ರೀತಿ ಬರೋ ಚಾನ್ಸಸ್ ಹೆಚ್ಚಿರುತ್ತೆ ಈಗಿನ ಇದರಲ್ಲಿ. ಸೊ ಹಾಗಾಗಿ ನೀವು ಇದನ್ನು ಆದಷ್ಟು ಟ್ರೈ ಮಾಡ್ತಾಯಿರಿ, ಯಾವುದೇ ರೀತಿ ಇನ್ಫೆಕ್ಷನ್ಸ್ ಆಗದೆ, ಯಾವುದೇ ರೀತಿ ವೈರಸ್ ಅಟ್ಯಾಕ್ ಆಗದೆ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಓಕೆ, ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮತ್ತು ಒಂದು ಶೇರ್, ಮತ್ತು ದಯವಿಟ್ಟು ಕಮೆಂಟ್ ಮಾಡಿ, ನೀವು ಯಾವ ರೀತಿ ಬೇಕು ಅಂತ ಕಮೆಂಟ್ ಮಾಡಿ. ನಾನು ಡೈಲಿ ಎಲ್ಲ ವೀಡಿಯೋದಲ್ಲೂ ಕೇಳ್ಕೊಳ್ಳೋದು ಇದೆ, ನಿಮಗೆ ಯಾವ ರೀತಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿ, ನಾನು ಟ್ರೈ ಮಾಡ್ತೀನಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಇದೇ ಮೊದಲನೇ ಬಾರಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ಸ್, ಬಾಯ್.